ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಬಿಕ್ಕಿ ಅತ್ತ ಶುಭ್ಮನ್ ಗಿಲ್. ಅಷ್ಟಕ್ಕೂ ತಂಡದ ಗೆಲುವಿನ ಬಳಿಕ ಶುಭ್ಮನ್ ಹೇಳಿದ್ದೇನು ಗೊತ್ತಾ? ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಗಿಲ್ ಆಡಿದ ಮಾತುಗಳೇನು ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೂ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಫೆಬ್ರವರಿ 23ರಿಂದ ರಾಂಚಿಯಲ್ಲಿ ಆರಂಭಗೊಂಡಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯವನ್ನ ಟೀಮ್ ಇಂಡಿಯಾವು ವಿರೋಚಿತವಾಗಿ 5 ರನ್ಗಳಿಂದ ಗೆದ್ದುಕೊಂಡಿದೆ. ಇದರೊಂದಿಗೆ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಪಡೆಯು 3 ಹಾಗೂ 1 ಅಂತರದ ಮುನ್ನಡೆಯನ್ನ ಪಡೆದುಕೊಂಡಿದ್ದು ಸರಣಿಯನ್ನ ಈಗಾಗಲೇ ಕೈವಶಪಡಿಸಿಕೊಂಡಿದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಬೆನ್ ಸ್ಟೋಕ್ಸ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಜೋ ರೂಟ್ ಬಾರಿಸಿದ ಆಕರ್ಷಕ ಶತಕದ ನೆರವಿನಿಂದಾಗಿ 353 ರನ್ ಕಲೆ ಹಾಕಿತ್ತು. ಇನ್ನು ಇತ್ತ ಟೀಮ್ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಬಾರಿಸಿದ 73 ಹಾಗೂ ಧ್ರುವ ಜುರೇಲ್ ಬಾರಿಸಿದ 90 ರನ್ಗಳ ಆಧಾರದ ಮೇಲೆ 307 ರನ್ಗಳಿಗೆ ಸರ್ವಪತನ ಕಂಡಿತು. ಇದರೊಂದಿಗೆ 46 ರನ್ಗಳ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಇಂಗ್ಲೆಂಡ್ ತಂಡವು ರವಿಚಂದ್ರನ್ ಅಶ್ವಿನ್ ಅವರ ಮಾರಕ ದಾಳಿಗೆ ನಲುಗಿ ಹೋಯಿತು. ಇಂಗ್ಲೆಂಡ್ ತಂಡವು ತನ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ 145 ರನ್ಗಳಿಗೆ ಸರ್ವಪತನ ಕಂಡಿತು. ಇದರೊಂದಿಗೆ ಟೀಮ್ ಇಂಡಿಯಾಗೆ 4ನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲು 192 ರನ್ಗಳ ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ಸ್ನೇಹಿತರೆ, ಈ ಗುರಿಯನ್ನ ಬೆನ್ನಟ್ಟಿರುವ ಭಾರತೀಯ ಕ್ರಿಕೆಟ್ ತಂಡವು 4ನೇ ದಿನದಾಟದಲ್ಲಿ 61 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಚೇಸ್ ಮಾಡಿದೆ. ಸ್ನೇಹಿತರೆ, ಇನ್ನು ಟೀಮ್ ಇಂಡಿಯಾ ತಂಡದ ಪರ ಎರಡನೇ ಇನ್ನಿಂಗ್ಸ್ ನಲ್ಲಿ ರೋಹಿತ್ ಶರ್ಮಾ ಅವರು 81 ಎಸೆತಗಳನ್ನು ಎದುರಿಸಿ 55 ರನ್ ಬಾರಿಸಿದರೆ ಶುಭ್ಮನ್ ಗಿಲ್ ರವರು ಸಮಯೋಚಿತ ಆಟವನ್ನ ನಡೆಸಿ 124 ಎಸೆತಗಳನ್ನು ಎದುರಿಸಿ 2 ಸಿಕ್ಸರ್ ಸಹಿತ 52 ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸ್ನೇಹಿತರೆ, ಈಗ 4ನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಭಾವುಕರಾಗಿ ಮಾತನಾಡಿದ ಶುಭ್ಮನ್ ಗಿಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ರಾಂಚಿಯ 4ನೇ ಟೆಸ್ಟ್ ಪಂದ್ಯದ 4ನೇ ದಿನದಾಟವು ನಮಗೆ ತ್ರಾಸದಾಯಕವಾಗಿತ್ತು, ಏಕೆಂದರೆ ಪಿಚ್ ಮೇಲೆ ಹೆಚ್ಚು ಕ್ರ್ಯಾಕ್ಸ್ ಗಳು ಎದ್ದುಕೊಂಡಿದ್ದವು. ಇದೇ ಕಾರಣದಿಂದಾಗಿ ನಮ್ಮ ತಂಡವು ಆರಂಭಿಕ ಹಂತದಲ್ಲಿ ದಿಢೀರನೆ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತ್ತು. ಆದರೆ ನಾನು ಹಾಗೂ ಧ್ರುವ ಜುರೇಲ್ ಮಾತನಾಡಿಕೊಂಡು ಪಂದ್ಯವನ್ನ ಗೆಲ್ಲಿಸಬೇಕೆಂದು ಯೋಚನೆ ಹೂಡಿದ್ದೆವು. ಅದರಂತೆ ಆಯಿತು ಕೂಡ. ಧ್ರುವ ಜುರೇಲ್ ಅವರು ನನಗೆ ಉತ್ತಮ ಸಾಥ್ ನೀಡಿದರು ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ಅವರು, ತಂಡದ ಯುವ ಆಟಗಾರರಿಗೆ ತಂಡದ ನಾಯಕರಾಗಿರುವ ರೋಹಿತ್ ಶರ್ಮಾ ಅವರು ತುಂಬಾ ಸಪೋರ್ಟ್ ಮಾಡುತ್ತಾರೆ. ಇದರಿಂದಾಗಿ ರೋಹಿತ್ ರವರು ತಂಡದಲ್ಲಿ ಒಳ್ಳೆಯ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತಾರೆ ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಮಾತು ಮುಂದುವರೆಸಿದ ಗಿಲ್ ರವರು, ನಾನು ಮೊದಲನೇ ಇನ್ನಿಂಗ್ಸ್ ನಲ್ಲಿಯೂ 38 ರನ್ ಬಾರಿಸಿದ್ದೆ, ಆದರೆ ದೊಡ್ಡ ಇನ್ನಿಂಗ್ಸ್ ಕಟ್ಟುವಲ್ಲಿ ವಿಫಲವಾಗಿದ್ದೆ. ಆದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ನನ್ನ ಮೇಲೆ ಜವಾಬ್ದಾರಿ ಇತ್ತು. ಅಲ್ಲದೆ ಆಗಾಗಲೇ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಪೆವಿಲಿಯನ್ ಸೇರಿಕೊಂಡಿದ್ದರು. ಇಲ್ಲಿಂದ ತಂಡವನ್ನ ಗೆಲ್ಲಿಸುವ ಜವಾಬ್ದಾರಿ ನನ್ನ ಹಾಗೂ ಧ್ರುವ ಜುರೇಲ್ ರವರ ಹೆಗಲ ಮೇಲೆ ಇತ್ತು. ಆದರೆ ನಾವಿಬ್ಬರು ಧೃತಿಗೆಡದೆ ಪಂದ್ಯವನ್ನ ಹೇಗೆ ಗೆಲ್ಲಿಸಬೇಕು ಎಂದು ಯೋಚಿಸಿದ್ದೆವು. ಅದರಂತೆ ನಾವು ಹಾಗೂ ಧ್ರುವ ಜುರೇಲ್ ರವರು ಸಮಯೋಚಿತ ಆಟವನ್ನ ನಡೆಸಿ ತಂಡಕ್ಕೆ ಜಯವನ್ನ ತಂದುಕೊಟ್ಟಿದ್ದೇವೆ ಎಂದು ಶುಭ್ಮನ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ಅವರು, ಈ ಗೆಲುವನ್ನ ನಾನು ನನ್ನ ತಂದೆಯವರಿಗೆ ಅರ್ಪಿಸಲಿದ್ದೇನೆ ಎಂದು ಭಾವುಕರಾಗಿ ಶುಭ್ಮನ್ ಗಿಲ್ ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯ ಹಾಗೂ ಸರಣಿಯನ್ನ ಗೆದ್ದ ಬಳಿಕ ಟೀಮ್ ಇಂಡಿಯಾದ ಪ್ರಿನ್ಸ್ ಖ್ಯಾತಿಯ ಶುಭ್ಮನ್ ಗಿಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.